ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕ್ಷಿಪ್ರ ಬೆಳವಣಿಗೆ ಆಗ್ತಿದೆ. ನಮ್ಮ ಜೊತೆ ಮಾತಾಡ್ಲಿಕ್ಕೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಮಾತಿದೆ ಸರ್. ಸದ್ಯಕ್ಕೆ ಆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಿಮ್ಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಕೂಗು ಸರ್. ಇಲ್ಲ, ಈಗಾಗಲೇ ಇದ್ರ ಬಗ್ಗೆ ಹಿಂದೇನು ಸ್ಪಷ್ಟಪಡಿಸಿದ್ದೀನಿ. ಇಲ್ಲಿ ತನಕ ತಂದೆಯವರು ಮುಖ್ಯಮಂತ್ರಿಗಳಾಗಿರ್ತಾರೋ ಅಲ್ಲಿ ತನಕ ನಾನು ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷೆನ ಹೊಂದೋದಿಲ್ಲ ಅಂತ. ಸೊ ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ಮತ್ತೆ ಈಗಲೇ ಸಚಿವ ಸಂಪುಟದ ವಿಸ್ತರಣೆ ಅದೆಲ್ಲ ಊಹಾಪೋಹ. ನನಗೆ ಗೊತ್ತಿರೋ ಹಾಗೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಏನು ಮಾತನಾಡಿಲ್ಲ ಸರ್. ಅಗೈನ್ ಅಂಡ್ ಅಗೈನ್ ತಂದೆಯವರು ಟಾರ್ಗೆಟ್ ಆಗ್ತಿದ್ದಾರೆ ಸರ್. ಅಲ್ಲ, ಅಫ್ಕೋರ್ಸ್ ಇವಾಗ ಯಾರು ಪಕ್ಷದ ಫೇಸ್ ಆಗಿರ್ತಾರೆ, ಯಾರು ಪಕ್ಷದ ಮುಖಂಡತ್ವ ವಹಿಸ್ಕೊಂಡಿರ್ತಾರೆ, ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಸೊ ಹಾಗಾಗಿ ತಂದೆಯವ್ರನ್ನ ಎಲ್ಲಾ ವಿಷಯಗಳಿಗೂ, ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಅವ್ರನ್ನ ಟಾರ್ಗೆಟ್ ಮಾಡೋ ಕೆಲಸನ ವಿರೋಧ ಪಕ್ಷಗಳು ಮಾಡ್ತಿದ್ದಾರೆ. ಆದ್ರೆ ಅವ್ರು ಮಾಡೋ ರಾಜಕೀಯ ಅದು ಏನು ಮಾಡೋಕ್ಕಾಗಲ್ಲ. ಸಿಎಂ ಸ್ಥಾನದಿಂದ ತಂದೆಯವ್ರನ್ನ ಅಂದ್ರೆ ಬೇರೆಯವ್ರಿಗೆ ಸಿಎಂ ಸ್ಥಾನ ಕೊಡಬೇಕು ಅಥವಾ 5 ವರ್ಷ ಸಿಎಂ ಮುಂದುವರಿಯಲ್ಲ, ಈ ತರದ ಊಹಾಪೋಹಗಳು ಮಾತುಗಳು ಬರ್ತಿದೆ ಸರ್. ಇವಾಗಿಂದ ಹೇಳ್ತಾ ಇಲ್ಲ, ನಮ್ಮ ಸರ್ಕಾರ ಬಂದಾಗಿಂದನು ಸಿದ್ದರಾಮಯ್ಯ ಇವಾಗ ಇಳಿದು ಬಿಡ್ತಾರೆ, ಅವಾಗ ಇಳಿದು ಬಿಡ್ತಾರೆ ಅಂತ ಹೇಳ್ತಾನೆ ಇದ್ದಾರೆ. ಮೂಡ ಕೇಸ್ ಬಂದಾಗ ಹೇಳಿದ್ರು, MP ಎಲೆಕ್ಷನ್ ಆದ್ಮೇಲೆ ಇಳಿತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ವಿರೋಧ ಪಕ್ಷದವ್ರು ಸುಮ್ಮನೆ ಹೇಳ್ತಿರ್ತಾರೆ ಇಲ್ದೇ ಇರುವಂತ ವಿವಾದ ಸೃಷ್ಟಿ ಮಾಡಕ್ಕೆ. ಬಟ್ ಆ ಥರದ್ದೇನು ಇಲ್ಲ ಸರ್. ಪ್ರತಾಪ್ ಸಿಂಹ ಅವರು ಹೇಳ್ತಾರೆ ಸರ್, ಯತೀಂದ್ರ ಅವ್ರು ಯಾರು? ಈಗ ಅವ್ರು ಯಾರು? ಅವ್ರೇನೇ MLA ನ, MLC ನ, MP ನ, ಯಾರು ಅವ್ರ ಬಗ್ಗೆ ಮಾತನಾಡೋದಕ್ಕೆ? ಹಾಗಾಗಿ ಅವ್ರು ಮಾಡುವಂತ ಟೀಕೆಗೆ ನಾನು ಇನ್ನು ಉತ್ತರ ಕೊಡ್ಬೇಕು. ನಿಮ್ನು ಕೂಡ ಟಾರ್ಗೆಟ್ ಮಾಡೋ ನಾ ಹೇಳದ್ನಲ್ಲ, ಯಾರಾದ್ರೂ ಜನಪ್ರತಿನಿಧಿಗಳು ಕೇಳಿದ್ರೆ ಆನ್ಸರ್ ಮಾಡ್ತಿದ್ದಾರೆ. ಇದಿಷ್ಟು ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಟಿ ನರಸೀಪುರ, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.